Hi guys, myself Channappa Kanchi. Okay, today I discuss about Islam. Beginning of Islam, the Islam originated in Arabia. Arabia is a peninsula of West Asia. ಒಂದು ವಿದ್ಯಾರ್ಥಿಗಳೇ, ಇಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇಸ್ಲಾಂ ಆರಂಭದಲ್ಲಿ ಅರೇಬಿಯಾ ದೇಶದಲ್ಲಿ ಈ ಒಂದು ಇಸ್ಲಾಂ ಧರ್ಮ ಆರಂಭ ಆಯಿತು. ಇದು ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪದಲ್ಲಿರುವಂಥ ಒಂದು ಪ್ರದೇಶವಾಗಿದೆ. ಸೊ ಬ್ಯಾಕ್ ಸ್ಟೋರಿ ಆಫ್ ಅರೇಬಿಯಾ. ಅರೇಬಿಯಾದ ಹಿನ್ನೆಲೆಯನ್ನು ನೋಡೋದಾದರೆ, ಅರೇಬಿಯಾ ಬೇಸಿಕಲಿ ಎ ಡೆಸರ್ಟ್. It is not as suitable for agriculture. The Arabs migrated to fertile lands. People settled in place where water was available. ಅರೇಬಿಯಾ ಅಂತಕ್ಕಂಥದ್ದು ಇದೊಂದು ಮರುಭೂಮಿ ಪ್ರದೇಶ. ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿರದಂಥ ಪ್ರದೇಶವಾಗಿತ್ತು. ಅದಕ್ಕಾಗಿ ಅರಬ್ನ ಜನ ಇಲ್ಲಿ ಫಲವತ್ತಾದ ಭೂಮಿಗಳ ಕಡೆಗೆ ವಲಸೆ ಹೋಗ್ತಾ ಇದ್ರಂತೆ. ಹಾಗೆ ಇಲ್ಲಿಯ ಜನರು ನೀರೇ ಎಷ್ಟೋ ಬಾರಿ ಇವರಿಗೆ ಅರಬ್ಬರಿಗೆ ಭೂಮಿ ನೀರು ದೊರಕ್ತಾನೇ ಇರಲಿಲ್ಲಂತೆ. ಅದಕ್ಕಾಗಿ ಇವರು ಎಲ್ಲಿ ನೀರು ಇರುತ್ತೋ ಆ ಪ್ರದೇಶದಲ್ಲಿ ಹೆಚ್ಚಾಗಿ ವಸತಿ ಮಾಡಲಿಕ್ಕೆ ಹೋಗ್ತಾ ಇದ್ರಂತೆ. ಸೊ ಸಚ್ ಪ್ಲೇಸ್ were migrated. Okay, such place migrated in this Arabian place. Okay, then in the beginning, Arab worshipped many objects of nature. They worshipped stones, trees, and streams as gods. In Mecca, the stone of Kaaba and other 360 idols were worshipped by them. This was considered to be one of the most important religious places. ಇನ್ನು ಮತ್ತೊಂದಿಷ್ಟು ಹೇಳೋದಾದರೆ, ಅರಬ್ಬರು ಬಹುದೇವತಾರಾಧನೆಯನ್ನು ಮಾಡುವಂಥವರಾಗಿದ್ದರು. ಇವರು ದೆ ವರ್ಷಿಪ್ ಸ್ಟೋನ್ಸ್, ಟ್ರೀಸ್ ಆ್ಯಂಡ್ ಸ್ಟ್ರೈನ್ಸ್. ಇವರು ಏನು ಮಾಡ್ತಾಯಿದ್ರು ಅಂದರೆ, ಕಲ್ಲುಗಳಿಗೆ, ಮರಗಳನ್ನು, ಹಾಗೆಯೇ ಇಲ್ಲಿ ಚಿಲುಮೆಗಳನ್ನು ದೇವರು ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು. ಇನ್ ಮೆಕ್ಕಾ ದ ಸ್ಟೋನ್ಸ್ ಆಫ್ ಕಾಬಾ ಆ್ಯಂಡ್ ಅದರ್ 360 ಐಡಲ್ಸ್ ವೇರ್ ವರ್ಷಿಪ್ಡ್ ಬೈ ದ್ಯಾಮ್. ಇಲ್ಲಿ ಮೆಕ್ಕಾ ನಗರದಲ್ಲಿ ಕಾಬಾ ಅನ್ನುವಂಥ ಒಂದು ದೊಡ್ಡ ಶಿಲೆ ಇತ್ತಂತೆ. ಅದನ್ನು ಮತ್ತು ಅದರ ಬಳಿ ಇರತಕ್ಕಂಥ 360 ವಿಗ್ರಹಗಳನ್ನು ಇವರು ಸ್ಥಾಪನೆ ಮಾಡಿ ಪೂಜಿಸ್ತಾ ಇದ್ರಂತೆ. ಯಾರು? ಅರಬ್ಬರು. ದಿಸ್ ವಾಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಲಿಜಿಯಸ್ ಪ್ಲೇಸಸ್. ಇದು ಅವರ ಪ್ರಮುಖವಾದಂಥ ಒಂದು ಧಾರ್ಮಿಕ ಕೇಂದ್ರವಾಗಿತ್ತು. ಯಾವುದು? ಮೆಕ್ಕಾ. Now let me start very important in this topic, Muhammad Paigambar. Birth in Mecca 570 Common Era. Father was Abdullah, mother was Amina. Wife Khadija, children 2 sons and 4 daughters. ಇಲ್ಲಿ ಮಹಮ್ಮದ್ ಪೈಗಂಬರರ ಜೀವನದ ಕುರಿತಾಗಿ ನೋಡೋದಾದರೆ, 570 ಸಾಮಾನ್ಯ ಶಕೆಯಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ ಪ್ರವಾದಿ ಮಹಮ್ಮದರು. ಇವರ ತಂದೆ ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ, ಹೆಂಡತಿ ಖದೀಜಾ. ಇವರಿಗೆ 2 ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳನ್ನು ಈ ಒಂದು ಮಹಮ್ಮದ್ ಪೈಗಂಬರರು ಹೊಂದಿದ್ದರು. ದೆನ್ ಮಹಮ್ಮದ್ ಪೈಗಂಬರ್ ಲೈಫ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಅವರ ಜೀವನ ಮತ್ತು ಅನುಭವವನ್ನು ನೋಡೋದಾದರೆ, ವೆನ್ Muhammad traveled to different places for textile business, he is impressed by the simplicity and monotheism of Christianity and Jewish religions. ಇನ್ನು ಇವರ ಬಗ್ಗೆ ಹೇಳೋದಾದರೆ, ಮೊಹಮ್ಮದರು ಇಲ್ಲಿ ಬಟ್ಟೆ ವ್ಯಾಪಾರವನ್ನು ಮಾಡೋದಕ್ಕಾಗಿ ಇವರೇನು ಮಾಡ್ತಾಯಿದ್ರಂದರೆ, ಬಟ್ಟೆ ವ್ಯಾಪಾರವನ್ನು ಮಾಡೋದಕ್ಕಾಗಿ ಇಲ್ಲಿ
ಪ್ರಯಾಣವನ್ನು ಮಾಡ್ತಾ ಇದ್ರಂತೆ. ಈ ಅವಧಿಯಲ್ಲಿ ಇವರೇನು ಮಾಡಿದರು ಅಂತಂದರೆ, ಇಲ್ಲಿ ಮತ್ತು ಸರಳವಾಗಿರ್ತಕ್ಕಂಥ ಮತ್ತು ಏಕದೇವತಾರಾಧನೆಯನ್ನು ಹೊಂದಿರತಕ್ಕಂತಹ ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮಗಳಿಂದ ಆಕರ್ಷಿತರಾಗ್ತಾರೆ. ಸೊ ಈ ಟಾಟ್ ಇನ್ನು ಮೊಹಮ್ಮದ್ ಪೈಗಂಬರರು ಇವರು ಅರಬ್ಬರ ಬಹುರಾಧನೆಗಿಂತ ಏಕತಾ ದೇವರಾಧನೆಯನ್ನು ಮೆಚ್ಚುತ್ತಾರೆ. ಈ ಸ್ಟಾರ್ಟೆಡ್ ಮೆಡಿಟೇಟಿಂಗ್ ಡೀಪ್ಲಿ ಫಾರ್ ಲಾಂಗ್ ಟೈಮ್ ಆರ್ ಲಾಂಗ್ ಅವರ್ಸ್ ಆನ್ ಮೌಂಟ್ ಈರಾ ಟು ಫೈಂಡ್ ರೆಮಿಡೀಸ್ ಫಾರ್ ದ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಶಾರ್ಟ್ ಕಮ್ಮಿಂಗ್ ಆಫ್ ಅರಬ್ ಪೀಪಲ್. ನಂತರ ಮೆಕ್ಕಾದ ಬಳಿ ಇರತಕ್ಕಂಥ ಈರಾ ಎನ್ನುವಂಥ ಬೆಟ್ಟದಲ್ಲಿ ಹೋಗಿ ಇವರು ಧ್ಯಾನಾಸಕ್ತರಾಗ್ತಾರೆ. ಸಮಯದವರೆಗೆ ಇವರು ಜ್ಞಾನಾಸಕ್ತರಾಗ್ತಾರೆ. ಇಲ್ಲಿ ಧ್ಯಾನವನ್ನು ಮಾಡ್ತಾ ಇಲ್ಲಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿಪಡಿಸುವಂತಹ ಆಲೋಚನೆಯನ್ನು ಇವರು ಜ್ಞಾನೋದಯದ ಮೂಲಕ ಧ್ಯಾನದಲ್ಲಿದ್ದಾಗ ಜ್ಞಾನವನ್ನು ಹೊಂದುತ್ತಾರೆ. ಆಫ್ಟರ್ ಪೈಗಂಬರ್ ಅಚೀವ್ಡ್ enlightenment, he was called as a messenger of God by the people. ನಂತರ ಇವರು ಜ್ಞಾನೋದಯವನ್ನು ಪಡಿತಾರೆ ಮೊಹಮ್ಮದ್ ಪೈಗಂಬರು. ಈ ನಂತರ ಇವರು ದೇವದೂತ ಎಂದು ಕರೆಯಲಾಗುತ್ತೆ. ಜನ ಇವರನ್ನು ದೇವದೂತ ಅಂತೇಳಿ ಕರೀಲಿಕ್ಕೆ ಶುರು ಮಾಡ್ತಾರೆ. ಸೂನ್ ಏಸ್ ಪ್ರಿನ್ಸಿಪಲ್ಸ್ ಬಿಕಮ್ ವೆರಿ ಪಾಪ್ಯುಲರ್ ಅಮಾಂಗ್ ಪೀಪಲ್ ಆ್ಯಂಡ್ ಮೆನಿ ಬಿಕಮ್ ಏಸ್ ಡಿಸೈಪಲ್. ಈತನ ತತ್ವಗಳಿಗೆ ಬಹುಬೇಗ ಜನ ಆಕರ್ಷಿತರಾಗಿ ಭಾಳಷ್ಟು ಜನ ಅನುಯಾಯಿಗಳಾಗ್ತಾರೆ. When he was in deep meditation, he used to share his messages with his disciples. ಇನ್ನು ಕೆಲವೊಮ್ಮೆ ಧ್ಯಾನಾಸಕ್ತರಾಗಿದ್ದಾಗ ಕೆಲವೊಂದು ಸಂದೇಶಗಳನ್ನು ತನ್ನ ಅನುಯಾಯಿಗಳಿಗೆ ತಿಳಿಸ್ತಾ ಇದ್ರಂತೆ, ಶಿಷ್ಯರಿಗೆ. ಅವರು ಈ ಸಂದೇಶಗಳನ್ನು ದೇವರ ಸಂದೇಶ ಎಂದು ಪರಿಗಣಿಸಿ ಅವರೇನು ಮಾಡ್ತಾಯಿದ್ರು, ದೇ ವೇರ್ ಕನ್ಸಿಡರ್ ಆ್ಯಸ್ ದ ಮೆಸೇಜ್ ಆಫ್ ಗಾಡ್ ಬೈ ಈಸ್ ಫಾಲೋವರ್ಸ್. ದೇವರ ಸಂದೇಶ ಅಂತ ಹೇಳಿ ಪರಿಗಣಿಸ್ತಾ ಇದ್ರಂತೆ. ಸಚ್ ಕಲೆಕ್ಷನ್ ಆಫ್ ಮೆಸೇಜಸ್ ವೇರ್ ಕಂಪ್ಲೀಟ್ ಆ್ಯಂಡ್ ಪಬ್ಲಿಷ್ಡ್ ಲೇಟರ್. ನಂತರ ಈ ಸಂದೇಶಗಳನ್ನೆಲ್ಲವನ್ನು ಸಂಗ್ರಹಿಸಿ ಅವುಗಳನ್ನು ಎಲ್ಲಿ ಒಂದು ಸಂಗ್ರಹ ಪುಸ್ತಕವನ್ನಾಗಿ ಮಾಡ್ತಾರೆ. ದಿಸ್ ಈಸ್ ನೌನ್ ಆ್ಯಸ್ ದ ಹೋಲಿ ಬುಕ್ ಆಫ್ ಇಸ್ಲಾಂ. ಇಟ್ ಈಸ್ ಕಾಲ್ಡ್ ಕುರಾನ್. ಈ ಸಂಗ್ರಹಗಳ ಒಂದು ಪುಸ್ತಕವನ್ನು ಏನಂತ ಕರೆದಂದರೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದಂಥ ಕುರಾನ್ ಅಂತ ಹೇಳಿ ಕರೆಯಲಾಗುತ್ತೆ. ಮಕ್ಕಳೇ, ನೀವೀಗ ಆ ಕುರಾನನ್ನು ಕೂಡ ನೀವಿಲ್ಲಿ ನೋಡ್ಬೋದಾಗಿದೆ. ಈ ಭಾಗದಲ್ಲಿದೆ ನೋಡಿ. ಓಕೆ, ದೆನ್ ದ ಸ್ಪ್ರೆಡ್ ಆಫ್ ಇಸ್ಲಾಂ. ಯಾವ ರೀತಿ ಇಸ್ಲಾಂ ಧರ್ಮ ಪ್ರಸಾರವನ್ನು ಹೊಂದುತ್ತೆ. ಇಜ್ರಾ. ಸೊ ಇಜ್ರಾ Muhammad Paigambar preaching his principles in Mecca. When Paigambar opposed polytheism strongly, the enraged people of Mecca conspired to murder him. ಮೊದಲಿಗೆ ಇವರು ತಮ್ಮ ತತ್ವಗಳನ್ನು ಮೆಕ್ಕಾದಲ್ಲಿ ಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದರಲ್ಲಿ ಬಹುದೇವತಾರಾಧನೆ ಅಂದರೆ ಭಾಳಷ್ಟು ದೇವರುಗಳನ್ನು ಪೂಜೆ ಮಾಡೋದನ್ನು ವಿರೋಧಿಸಿ ಪೈಗಂಬರು ತಮ್ಮ ಬೋಧನೆಯನ್ನು ಮಾಡಿದ್ರಿಂದ ಮೆಕ್ಕಾದ ಜನ ಏನು ಮಾಡಿದ್ರು ಅಂದರೆ ಇವರನ್ನು ಇಲ್ಲಿ ಕೊಲೆ ಮಾಡುವಂಥ ಸಂಚನ್ನು ರೂಪಿಸ್ತಾರೆ. ಇವರನ್ನು ವಿರೋಧಿಸಿ ಕೊಲೆ ಮಾಡುವಂಥ ಸಂಚನ್ನು ರೂಪಿಸ್ತಾರೆ. ಸೊ he traveled from Mecca to Medina when he became aware of this in Common Era 622. This incident is known as Isra, the departure, and Muslims reckon this as Isra era. Islamic lunar calendar is based on Isra. 622 ಯಾವಾಗ
ಮೆಕ್ಕಾದಲ್ಲಿ ಇವರನ್ನು ಕೊಲ್ಲುವಂಥ ಸಂಚು ರೂಪಿಸ್ತಾರೋ ಆಗ ಇವರೇನು ಮಾಡಿದ್ರು ಅಂದರೆ ಅಲ್ಲಿಂದ ವಾಪಸ್ಸಾಗಿ ಮೆಕ್ಕಾದಿಂದ ಮದಿನಾಕ್ಕೆ ಪ್ರಯಾಣ ಬೆಳೆಸ್ತಾರೆ. ಸಾಮಾನ್ಯ ಶಕೆ 622 ಇದನ್ನೇ ಏನಂತ ಕರೀತಾರೆ ಅಂದರೆ ಇಸ್ಲಾಂ ಧರ್ಮದಲ್ಲಿ ಹಿಜ್ರಾ ಅಂತ ಹೇಳಿ ಕರೀತಾರೆ ಇದನ್ನು. ಈ ಒಂದು ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಈ ಹಿಜ್ರಾವನ್ನು ಪವಿತ್ರ ದಿನವನ್ನಾಗಿ ಆಚರಿಸ್ತಾರೆ. ಹಾಗೆ ಈ ಹಿಜ್ರಾ ಶಕೆ ಅಂತಕ್ಕಂಥದ್ದು ಕೂಡ ಮುಸ್ಲಿಂ ಕ್ಯಾಲೆಂಡ್ರ್ ಕೂಡ ಈ ದಿನದಿಂದನೇ ಆರಂಭ ಆಗ್ತಾ ಇದೆ. ಮುಸ್ಲಿಮರ ಲೂನಾರ್ ಕ್ಯಾಲೆಂಡರ್ ಅಂತಂದೇಳಿ ಅದನ್ನು ಈ ಒಂದು ಹಿಜ್ರಾ 622 ಹಿಜ್ರಾ ಎಂದ ಮೂಲಕ ಇಲ್ಲಿ ಆರಂಭ ಮಾಡಲಾಗಿದೆ. ಟ್ರಾವೆಲಿಂಗ್ ಫ್ರಾಮ್ ಮೆಕ್ಕಾ ಟು ಮದಿನಾ, ಮೆಕ್ಕಾದಿಂದ ಮದಿನಾಕ್ಕೆ ದ ಪೀಪಲ್ ಆಫ್ ಮದಿನಾ ಆ್ಯಂಡ್ ಫಾಲೋಡ್ ದ ಪ್ರಿನ್ಸಿಪಲ್ಸ್ ಮೊಹಮ್ಮದ್ ಪೈಗಂಬರ್ ಆ್ಯಂಡ್ ಫಾಲೋ ದ ಹಿಸ್ ಪ್ರಿನ್ಸಿಪಲ್ಸ್. After 8 years, there was a war between Mecca and Medina, and the people of Medina defeated to the people of Mecca. Paigambar came back to Mecca. ಯಾವಾಗ ಇಲ್ಲಿ ಮೆಕ್ಕಾದಲ್ಲಿ ಇವರ ಕೊಲೆ ಪ್ರಯತ್ನ ಆಗಿತ್ತು, ಯಾವಾಗ ಅವರು ಮದಿನಾಕ್ಕೆ ವಾಪಸ್ ಬಂದಿರ್ತಾರೆ, ಮದಿನಾದ ಜನ ಇವರ ಒಂದು ಸ್ವಾಗತವನ್ನು ಬಹಳಷ್ಟು ಪ್ರೀತಿಯಿಂದ ಸ್ವಾಗತವನ್ನು ಮಾಡಿಕೊಂಡು ಅವರ ಒಂದು ತತ್ವಗಳಿಗೆ ಮಾರು ಹೋಗ್ತಾರೆ. ಇದಾದ 8 ವರ್ಷಗಳ ನಂತರದಲ್ಲಿ ಏನಾಯಿತು ಅಂದರೆ ಮೆಕ್ಕಾ ಮತ್ತು ಮದಿನಾದ ಜನರ ಮಧ್ಯೆ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಮದಿನಾ ಜನ ಏನು ಮಾಡ್ತಾರೆ, ಮೆಕ್ಕಾ ಜನರನ್ನು ಸೋಲಿಸ್ತಾರೆ. ಆ ನಂತರ ಮೊಹಮ್ಮದ್ ಪೈಗಂಬರ್ ಏನು ಮಾಡಿದ್ರು ಅಂದರೆ ಇಲ್ಲಿ ಮೆಕ್ಕಾಕ್ಕೆ ವಾಪಸ್ ಆಗ್ತಾರೆ. ಸೊ ದ ಪೀಪಲ್ ಆಫ್ ಮೆಕ್ಕಾ ಅಕ್ಸೆಪ್ಟೆಡ್ ಹಿಸ್ ಟೀಚಿಂಗ್ಸ್. ಈ ಅವಧಿಯಲ್ಲಿ ಯಾವಾಗ ಮದಿನಾದಿಂದ ಮೆಕ್ಕಾಕ್ಕೆ ವಾಪಸ್ಸಾದರೂ ಆಗ ಮೆಕ್ಕಾದ ಜನ ಮೊಹಮ್ಮದ್ ಪೈಗಂಬರ ತತ್ವಗಳನ್ನು ಒಪ್ಪಿಕೊಳ್ಳುತ್ತಾರೆ. ಫೈನಲಿ ದೇ ಬಿಕಮ್ ದ ಫಾಲೋವರ್ಸ್ ಆಫ್ ದ ರಿಲಿಜನ್ಸ್ ಪ್ರೊಪಗೇಟೆಡ್ ಬೈ ಪೈಗಂಬರ್. ಗ್ರ್ಯಾಜುವಲಿ ಹಿಸ್ ಪ್ರಿನ್ಸಿಪಲ್ಸ್ ಸ್ಪ್ರೆಡ್ ಆಲ್ ಓವರ್ ದ ಅರಬ್ ರೀಜನ್ಸ್. ಪೈಗಂಬರ್ ಡೈಡ್ ಇನ್ ಕಾಮನ್ ಎರಾ 632. ಹೀಗೆ ಮೆಕ್ಕಾದ ಜನ ಮೊಹಮ್ಮದ್ ಪೈಗಂಬರನ ಬೋಧಿಸಿದ ಬೋಧನೆಗಳನ್ನು ಮತ್ತು ಅವರು ಬೋಧಿಸಿದ ಧರ್ಮವನ್ನು ಒಪ್ಪಿಕೊಳ್ತಾರೆ. ಕ್ರಮೇಣ ಆ ತತ್ವಗಳು ಅರಬ್ ಪ್ರದೇಶದಾದ್ಯಂತ ಹರಡ್ತವೆ. ಇನ್ನು ಮೊಹಮ್ಮದ್ ಪೈಗಂಬರರು ಸಾಮಾನ್ಯ ಶಕೆ 632 ಸಾವನ್ನು ಅಪ್ತಾರೆ. ಇಸ್ಲಾಂ ಆರ್ ಮುಸ್ಲಿಂ. ಇಸ್ಲಾಂ ಮೀನ್ಸ್ ಸಬ್ಮಿಷನ್ ಆಫ್ ಒನ್ ಸೆಲ್ಫ್ ಬಿಫೋರ್ ದ ಗಾಡ್. ಇಸ್ಲಾಂ ಅಂದರೆ ಒಂದು ದೇವರಿಗೆ ಶರಣಾಗು ಅಂತ ಹೇಳಿ ಅರ್ಥ. ಮುಸ್ಲಿಂ ಮೀನ್ಸ್ ದ ಫಾಲೋವರ್ಸ್ ಆಫ್ ಗಾಡ್. ಮುಸ್ಲಿಮ ಅಂತಂದರೆ ದೇವರ ಅನುಯಾಯಿ ಅಂತ ಹೇಳಿ. ಟೀಚಿಂಗ್ಸ್ ಆಫ್ ಇಸ್ಲಾಂ. ಹಾಗಾದರೆ ಇಸ್ಲಾಂ ಧರ್ಮದ ಆಚರಣೆಗಳನ್ನು ಅಥವಾ ಬೋಧನೆಗಳನ್ನು ನೋಡೋದಾದರೆ ಫಸ್ಟ್ ಒನ್ ಈಸ್ ಗಾಡ್ ಈಸ್ ಒನ್. A simple prayer is enough to win the heart of the God. ದೇವರು ಒಬ್ಬನೇ, ಆತನೇ ಅಲ್ಲ. ಅಲ್ಲಾನನ್ನು ಒಲಿಸಿಕೊಳ್ಳಿಕ್ಕೆ ಏನಂದರೆ ನಾವು ಸರಳ ಪ್ರಾರ್ಥನೆಯೊಂದೇ ಸಾಕು ಅಂತ ಹೇಳಿದರು. ಒನ್ ಶುಡ್ ಲೀಡ್ ಆ್ಯನ್ ಆನೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಲೈಫ್ ಆ್ಯಂಡ್ ಶುಡ್ ಕೀಪ್ ಅವೇ ಫ್ರಮ್ ಆಲ್ ದ ಬ್ಯಾಡ್ ಹ್ಯಾಬಿಟ್ಸ್. ಪ್ರಾಮಾಣಿಕತೆ ಮತ್ತು ನೀತಿ ಜೀವನದ ಮೂಲಕ ನೀವು ನಡೆಸಿದ್ದೇ ಆದರೆ ದುಶ್ಚಟಗಳಿಂದ ದೂರವಿದ್ದರೆ ಸಾಕು, ನಾವು ಭಗವಂತನ ಕರುಣೆಗೆ ಪಾತ್ರರಾಗ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಒನ್ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಮೆನ್ ಆ್ಯಂಡ್ ಕಂಪೇಷನ್ ಫಾರ್ ದ ಪೂವರ್ ಆ್ಯಂಡ್ ವೀಕ್. ಇಲ್ಲಿ ದೀನ ದುರ್ಬಲರ ಬಗ್ಗೆ ಕರುಣೆ ಮತ್ತು ಸ್ತ್ರೀಯರ ಬಗ್ಗೆ ಗೌರವವನ್ನು ಹೊಂದಿರಬೇಕು ಅಂತ ಹೇಳಿ ಟೀಚಿಂಗ್ಸ್ ಆಫ್ ಇಸ್ಲಾಂ ಹೇಳುತ್ತೆ. ದೆನ್ ಇಸ್ಲಾಂ ಫಾಲೋಡ್ 5 ಇಂಪಾರ್ಟೆಂಟ್ ರಿಚುವಲ್ಸ್. ಇನ್ನು ಇಸ್ಲಾಂ ಧರ್ಮದ 5 ಪ್ರಮುಖವಾದ ಆಚರಣೆಗಳಿವೆ. ಅವು ಯಾವ್ಯಾವು ಅಂತ ನಾವು ನೋಡೋದಾದರೆ ಫಸ್ಟ್ ಒನ್ ಈಸ್ ಕಲೀಮಾ. ಬಿಲೀಫ್ ಓನ್ಲಿ ಇನ್ ಅಲ್ಲಾ, ಮೊಹಮ್ಮದ್ ಈಸ್ ಪ್ರೊಫೆಟ್. ಇಲ್ಲಿ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡಬೇಕು, ಮೊಹಮ್ಮದ್ ಆತನ ಪ್ರವಾದಿಗಳು. ಸೆಕೆಂಡ್ ಒನ್ ನಮಾಜ್, ಪ್ರೇಯರ್ ಫಾರ್ ಅಲ್ಲಾ
ಫಾರ್ 5 times a day. ಇಲ್ಲಿ ನಮಾಜ್ ಅಂದರೆ ಪ್ರತಿದಿನ 5 ಬಾರಿ ಅಲ್ಲನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ರೋಜಾ, ಫಾಸ್ಟಿಂಗ್ ಇನ್ ಮಂತ್ ಆಫ್ ರಂಜಾನ್. ರೋಜಾ ಅಂತಕ್ಕಂಥದ್ದು ರಂಜಾನ್ ತಿಂಗಳಲ್ಲಿ ಉಪವಾಸ ವ್ರತವನ್ನು ಆಚರಿಸಬೇಕು. ಆ್ಯಂಡ್ 4th one, ಜಕಾತ್. ಜಕಾತ್ ಮೀನ್ಸ್ definite sum to be spread in the income to give to the poor. ಇಲ್ಲಿ ಆದಾಯದಲ್ಲಿ ನಿಗದಿಪಡಿಸಿದಂಥ ಭಾಗವನ್ನು ಬಡವರಿಗೆ ದಾನ ಮಾಡಬೇಕು ಅಂತ. ಫೈನಲಿ 5th one is ಹಜ್ ಆ್ಯಂಡ್ ಪಿಲ್ಗ್ರಮೇಜ್ ಟು ಮೆಕ್ಕಾ ಒನ್ಸ್ ಇನ್ ಲೈಫ್ ಟೈಮ್. ಜೀವನದಲ್ಲಿ ಒಂದು ಬಾರಿ ಆದರೂ ಪವಿತ್ರ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳಬೇಕು. These are the very important Islam follows 5 important rituals. Next, expansion of Islam. Islam ಧರ್ಮದ ಪ್ರಚಾರ. After the death of Muhammad Paigambar, the caliphs took over the responsibility of promoting Islam. Caliph are known as the successors of Paigambar, with the seniorities effort of the Caliph. Islam spread from Spain to India within a century. ಮೊಹಮ್ಮದ್ ಪೈಗಂಬರರ ಮರಣದ ತರುವಾಯ ಇಸ್ಲಾಂ ಧರ್ಮದ ಪ್ರಚಾರದ ಜವಾಬ್ದಾರಿಯನ್ನು ಖಲೀಫರು ತೆಗೆದುಕೊಳ್ತಾರೆ. ಈ ಉತ್ತರಾಧಿಕಾರಿಗಳು, ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಇವರು ಪ್ರಾಮಾಣಿಕ ಪ್ರಯತ್ನದಿಂದ ಕೇವಲ ಒಂದೇ ಶತಮಾನದಲ್ಲಿ ಇಸ್ಲಾಂ ಧರ್ಮವನ್ನು ಪಶ್ಚಿಮದ ಸ್ಪೇನ್ನಿಂದ ಹಿಡಿದು ಭಾರತದ ಪೂರ್ವದಲ್ಲಿರುವ ಭಾರತದವರೆಗೆ ಪ್ರಚಾರವನ್ನು ಮಾಡಿದರು, ಕೇವಲ 1 ಶತಮಾನದಲ್ಲಿ. ದ ರೀಸನ್ಸ್ ಫಾರ್ ಸಚ್ ಎ ಫಾಸ್ಟ್ ಗ್ರೋತ್ ಆಫ್ ಇಸ್ಲಾಂ ಧರ್ಮವು ಅತ್ಯಂತ ವೇಗವಾಗಿ ಪ್ರಚಾರವಂತಿಕೆ ಕಾರಣ ಇಲ್ಲಿ ಕೊಡೋದಾದರೆ, ಫಸ್ಟ್ ಒನ್ ಈಸ್ ಸಿಂಪ್ಲಿಸಿಟಿ ಆಫ್ ಇಸ್ಲಾಂ ಧರ್ಮದ ಸರಳತೆ. ಸೆಕೆಂಡ್ ಒನ್, ಎಫರ್ಟ್ ಆಫ್ ಖಲೀಫ್ಸ್ ಟು ಸ್ಪ್ರೆಡ್ ಇಸ್ಲಾಂ. ಖಲೀಫರ ಧರ್ಮ ಪ್ರಚಾರದ ಕಾರ್ಯ ತತ್ಪರತೆ. ಡಿವೋಷನ್ ಆಫ್ ಮುಸ್ಲಿಮ್ಸ್, ಇನ್ನು ಇಸ್ಲಾಂ ಧರ್ಮೀಯರ ಧಾರ್ಮಿಕ ಶ್ರದ್ಧೆ ಅಥವಾ ಭಕ್ತಿ. ದೆನ್ ರಿಲಿಜಿಯಸ್ ಇಂಟ್ರೆಸ್ಟ್ ಆಫ್ ಸುಲ್ತಾನ್, ಇನ್ನು ಸುಲ್ತಾನರು ಧಾರ್ಮಿಕ ಆಸಕ್ತಿಯನ್ನು ಹೊಂದಿರೋದು. ದೆನ್ ಕಂಡೆನ್ಸಿವ್ ಪೊಲಿಟಿಕಲ್ ಸಿಚುವೇಶನ್, ಇದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಸೃಷ್ಟಿಯಾಗಿದ್ದಂಥ ರಾಜಕೀಯ ಸನ್ನಿವೇಶಗಳು. ಈ ಎಲ್ಲ 5 ಕಾರಣಗಳು ಏನಾಗ್ತವೆ ಅಂದರೆ ಇಸ್ಲಾಂ ಧರ್ಮ ಬಹುಬೇಗನೆ ಇಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಮುಸ್ಲಿಮ್ ಆರ್ ಇಸ್ಲಾಂ, ಇಲ್ಲಿ ಇಸ್ಲಾಂ ಧರ್ಮದ ಕೊಡುಗೆಗಳನ್ನು ನೋಡೋದಾದರೆ, ಫಸ್ಟ್ ಒನ್, ಮೆಡಿಸಿನ್ ಫಾರ್ ಮೆಸಲ್ಸ್ ಆ್ಯಂಡ್ ಅದರ್ ಡಿಸೀಸಸ್ ಆ್ಯಂಡ್ ಬುಕ್ಸ್ ಆನ್ ಮೆಡಿಸನ್. ವೈದ್ಯಕೀಯದಲ್ಲಿ ಬರ್ತಕ್ಕಂಥ ದಡಾರ ಮತ್ತು ಇತರ ರೋಗಗಳಿಗೆ ಔಷಧಿಯನ್ನು ಕಂಡುಹಿಡಿದರು. ವೈದ್ಯಕೀಯ ಗ್ರಂಥಗಳು ಕೂಡ ಈ ಕಾಲದಲ್ಲಿ ರಚನೆಯಾಯಿತು. ಸೆಕೆಂಡ್ ಒನ್, ನ್ಯೂ ಇನ್ವೆನ್ಷನ್ ಇನ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ವಿಜ್ಞಾನ ಮತ್ತು ಗಣಿತದಲ್ಲಿ ಹೊಸ ಸಂಶೋಧನೆಗಳು ಆಗ್ತವೆ. ಆ್ಯಂಡ್ ಥರ್ಡ್ ಒನ್, ದ ಸ್ಪ್ರೆಡ್ ಆಫ್ ನಾಲೆಜ್ ಬಿಲ್ಟ್ ಬೈ ಮಿಡೀವಲ್ ಅರಬ್ ಆ್ಯಂಡ್ ಪರ್ಷಿಯಾ ಇನ್ ದ ಫೀಲ್ಡ್ ಆಫ್ ಜಿಯೋಗ್ರಫಿ ಆ್ಯಂಡ್ ಅಸ್ಟ್ರಾನಮಿ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಮಧ್ಯಯುಗದಲ್ಲಿ ಅರೇಬಿಯಾ ಮತ್ತು ಪರ್ಷಿಯಾ ಸಾಮ್ರಾಜ್ಯಗಳು ಬೆಳೆದಿದ್ದು ಭೂಗೋಳ ಮತ್ತು ಖಗೋಳಶಾಸ್ತ್ರದ ಜ್ಞಾನವನ್ನು ಪ್ರಪಂಚದಾದ್ಯಂತ ಪ್ರಸಾರವನ್ನು ಮಾಡಿದರು. ದೆನ್ ಫೋರ್ತ್ ಒನ್ ಈಸ್ ಇಸ್ಲಾಂ ಇನ್ಫ್ಲುಯೆನ್ಸ್ಡ್ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ದ ಫ್ಯೂಚರ್ಸ್ ಆಫ್ ಇಸ್ಲಾಂ ಆರ್ಕಿಟೆಕ್ಚರ್ಸ್ ಕ್ಯಾನ್ ಬಿ ಸೀನ್ ಇನ್ ದ ಬಿಲ್ಡಿಂಗ್ ಬಿಲ್ಟ್ ಇನ್ ರೋಮನ್, ಬೈಜೆಂಟಿಯನ್ ಆ್ಯಂಡ್ ಪರ್ಷಿಯನ್ ಎಂಪೈರ್. ಇನ್ನು ಕಲೆ ವಾಸ್ತುಶಿಲ್ಪಗಳನ್ನು ಇಸ್ಲಾಂ ಧರ್ಮ ಪ್ರಭಾವಿತಗೊಳಿಸಿತು. ಇಸ್ಲಾಂ ವಾಸ್ತುಶಿಲ್ಪ ಶೈಲಿ ಗುಣಲಕ್ಷಣಗಳನ್ನು ರೋಮನ್, ಬೈಜೆಂಟಿಯನ್ ಮತ್ತು ಪರ್ಷಿಯಾ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾದಂಥ ವಾಸ್ತುಶಿಲ್ಪಗಳಲ್ಲಿ ಕಾಣಬಹುದಾಗಿದೆ. ದೆನ್ ಸೆಕ್ಟ್ಸ್ ಇನ್ ಇಸ್ಲಾಂ.
ಇನ್ನು ಇಸ್ಲಾಂ ಧರ್ಮದ ಪಂಗಡಗಳು ಶಿಯಾ ಆ್ಯಂಡ್ ಸುನ್ನಿ. ಶಿಯಾ ಆ್ಯಂಡ್ ಸುನ್ನಿ. ದ ಸಕ್ಸೆಸರ್ ಆಫ್ Muhammad Paigambara are known as Caliph. Abubakar was the first Caliph. ಇಲ್ಲಿ ಇಸ್ಲಾಂ ಧರ್ಮದಲ್ಲಿರುವಂತೆ ಅನೇಕ ಪಂಗಡಗಳಾಗಿದ್ದವು ಮಕ್ಕಳೇ. ಅವುಗಳಲ್ಲಿ ಸಿಯಾ ಮತ್ತು ಸುನ್ನಿ. ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಖಲೀಫ್ರು ಅಂತ ಹೇಳಿ ಕರಿತಾ ಇದ್ರು. ಈಗಾಗಲೇ ಹೇಳಲಾಗಿದೆ. ಮೊಹಮ್ಮದ್ ಪೈಗಂಬರ ನಂತರ ಖಲೀಫ್ ಇಸ್ಲಾಂ ಒಂದು ಧರ್ಮದ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾಗ್ತಾಯಿದ್ರು. ಅವರಲ್ಲಿ ಅಬೂಬಕರ್ ಅಂತಕ್ಕಂಥವನು ಮೊದಲನೇ ಖಲೀಫ್ನಾಗಿದ್ದಾನೆ. ಥ್ಯಾಂಕ್ ಯು. ಓಕೆ.